ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ, ಮುಲ್ಲಾ ಅಂದರೆ ಯಾರು? ನೀವು ಮುಲ್ಲಾನಾ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರಾ. ನಿಮ್ಗೆ ನಾನೊಂದು ಕ್ವಶನ್ ಸಿಂಪಲ್ ಆಗಿ ಕೇಳ್ತೀನಿ. ಮುಲ್ಲಾ ಅಂತ ವರ್ಡ್ ಕೇಳಿದಾಗ ನಿಮ್ಗೆ ಏನ್ ಅನ್ಸತ್ತೆ? ಅವರೊಬ್ಬ ಇಮಾಮ, ರಿಲಿಜಿಯಸ್ ಸ್ಕಾಲರಾ, ಅಥವಾ ಕೆಲವೊಮ್ಮೆ ನೆಗೆಟಿವ್ ಆಗಿ ಯೂಸ್ ಮಾಡೋದ ವರ್ಡಾ? ಈ ವರ್ಡ್ ಆಕ್ಚುಲಿ ಎಲ್ಲಿಂದ ಬಂತು, ಒರಿಜಿನಲ್ ಮೀನಿಂಗ್ ಏನು, ಮತ್ತು ಮುಲ್ಲಾ ಅಂದ್ರೆ ಎಕ್ಸಾಕ್ಟ್ಲಿ ಯಾರು? ಅದನ್ನ ಈ ವಿಡಿಯೋಲಿ ಸಿಂಪಲ್ ಆಗಿ ನೋಡೋಣ. ಮೊದಲು ನಿಮ್ಮ ಮೈಂಡ್ ಗೆ ಬರುವ ಕಾಮನ್ ಮೀನಿಂಗ್ ನೋಡೋಣ. ಕೆಲವರು ಮುಲ್ಲಾ ಅಂದ್ರೆ ಮಸ್ಜಿದ್ ಅಲ್ಲಿ ನಮಾಜ್ ಲೀಡ್ ಮಾಡುವ ಪರ್ಸನ್ ಅಂತ ಥಿಂಕ್ ಮಾಡ್ತಾರೆ. ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಇವರೊಬ್ಬ ಇಸ್ಲಾಮಿಕ್ ರಿಲಿಜಿಯಸ್ ಸ್ಕಾಲರ್ ಅಂತ. ಮತ್ತೆ ಕೆಲವರು ಈ ವರ್ಡ್ ನ ಬ್ಯಾಕ್ವರ್ಡ್ ಪರ್ಸನ್, ಹಿಂದಿರುವ ಮನುಷ್ಯ ಅಂತ ನೆಗೆಟಿವ್ ಸೆನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಆದ್ರೆ ಇವೆಲ್ಲಗಳ ಯಾವುದು ಕರೆಕ್ಟ್ ಆನ್ಸರು? ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಈ ವರ್ಡ್ ನ ಆಕ್ಚುಯಲ್ ಮೀನಿಂಗ್ ಮತ್ತು ಹಿಸ್ಟ್ರಿ ನೋಡ್ಬೇಕು. ಮುಲ್ಲಾ ಒಂದು ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ಟೈಟಲ್. ಡಿಫ್ರೆಂಟ್ ಮುಸ್ಲಿಂ ಸೊಸೈಟೀಸ್ ಅಲ್ಲಿ ರಿಲಿಜಿಯಸ್ ನಾಲೆಡ್ಜ್ ಹೊಂದಿರುವ ಜನರಿಗೆ ಈ ಟೈಟಲ್ ಯೂಸ್ ಮಾಡ್ತಾ ಇದ್ರು, ಇವಾಗ್ಲೂ ಮಾಡ್ತಾರೆ. ಅಂದ್ರೆ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್, ಮುಲ್ಲಾ ಖುರಾನ್ ಮತ್ತು ಹದೀಸ್ ಇಂದ ಎಸ್ಟಾಬ್ಲಿಷ್ಡ್ ಆದ ಅಫಿಷಿಯಲ್ ಇಸ್ಲಾಮಿಕ್ ರ್ಯಾಂಕ್ ಅಲ್ಲ. ಪ್ರೊಫೆಟ್ ಮೊಹಮ್ಮದ್ ಸಲಾಂ ಅವರು ಯಾರು ಇಸ್ಲಾಂ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರು ಅವ್ರಿಗೆ ಮುಲ್ಲಾ ಅಂತ ಎಲ್ಲೂ ಕರೆದಲಿಲ್ಲ. ಇದು ಮುಸ್ಲಿಂ ಸೊಸೈಟೀಸ್ ಇಂದ ಡೆವಲಪ್ ಆಗುತ್ತಾ ಬಂದ ನಂತರ ಹಿಸ್ಟಾರಿಕಲ್ ಆಗಿ ಯೂಸ್ಗೆ ಬಂತು ಈ ವರ್ಡ್ ಮುಲ್ಲಾ. ಈಗ ಇಂಟ್ರೆಸ್ಟಿಂಗ್ ಕ್ವೆಶನ್, ಮುಲ್ಲಾ ವರ್ಡ್ ಎಲ್ಲಿಂದ ಬಂತು? ಸ್ಕಾಲರ್ ಜನರಲಿ ಈ ವರ್ಡ್ ನ ಅರಬಿಕ್ ವರ್ಡ್ ಮೌಲಾ ಅಥವಾ ಮೌಲಾನಾ ಜೊತೆ ಕನೆಕ್ಟ್ ಮಾಡ್ತಾರೆ. ಕಾಂಟೆಕ್ಸ್ಟ್ ಗೆ ಮೌಲಾ ಅಂದ್ರೆ ರೆಸ್ಪೆಕ್ಟೆಡ್ ಪರ್ಸನ್, ಮಾಸ್ಟರ್, ಪ್ರೊಟೆಕ್ಟರ್ ಅಥವಾ ಅಥಾರಿಟಿ ಇರುವ ಪರ್ಸನ್ ಅಂತ ಡಿಫ್ರೆಂಟ್ ಮೀನಿಂಗ್ ಇದೆ. ಆದ್ರೆ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಮುಲ್ಲಾ ಮತ್ತು ಮೌಲಾ ಎಕ್ಸಾಕ್ಟ್ಲಿ ಸೇಮ್ ವರ್ಡ್ ಸೇಮ್ ಮೀನಿಂಗ್ ಅಂತ ಹೇಳ್ಬಾರ್ದು. ಮುಲ್ಲಾ ಎಲ್ಲೂ ಖುರಾನ್ ಹದೀಸ್ ಅಲ್ಲಿ ಇಲ್ಲ. ಇದು ಅರಬಿಕ್ ವರ್ಡ್ ಮೌಲಾ ಅನ್ನೋ ಪದದಿಂದ ಹಿಸ್ಟಾರಿಕಲ್ ಆಗಿ ಡೆವಲಪ್ ಆಗಿ ಪರ್ಷಿಯನ್ ನಲ್ಲಿ ಮುಲ್ಲಾ ಅಂತ ಯೂಸೇಜ್ಗೆ ಬಂತು. ಕಾಲ ಜೊತೆಗೆ ಇದು ಇಸ್ಲಾಮಿಕ್ ರಿಲಿಜಿಯಸ್ ಲರ್ನಿಂಗ್ ಹೊಂದಿರುವ ದೊಡ್ಡ ದೊಡ್ಡ ಸ್ಕಾಲರ್ಸ್ ಅಥವಾ ದೊಡ್ಡ ದೊಡ್ಡ ಟೀಚರ್ಸ್ಗೆ ಬಳಸುವ ಟೈಟಲ್ ಆಯ್ತು. ಈಗ ಕ್ವೆಶನ್, ಮುಲ್ಲಾ ರಿಲಿಜಿಯಸ್ ಟೈಟಲ್ ಆಗಿ ಹೇಗೆ ಯೂಸ್ ಆಯ್ತು? ಮುಸ್ಲಿಂ ಸೊಸೈಟೀಸ್ ಅಲ್ಲಿ ಮದ್ರಸಾಗಳು, ಸ್ಕೂಲ್ಸ್ಗಳು, ಕಾಲೇಜಸ್ಗಳು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಡೆವಲಪ್ ಆದಾಗ ರಿಲಿಜಿಯಸ್ ಎಜುಕೇಶನ್ ಕೂಡ ಸಿಸ್ಟಮ್ಯಾಟಿಕ್ ಆಯ್ತು. ಸ್ಕಾಲರ್ಸ್ ಇದ್ರು ನೋಡಿ, ದೊಡ್ಡ ದೊಡ್ಡ ಸ್ಕಾಲರ್ಸ್ ಯಾರು ಕುರಾನ್ ಓದ್ತಾ ಇದ್ರು, ನಮ್ಮ ನಬಿ ಲೈಫ್ ಸ್ಟೈಲ್ ಓದ್ತಾ ಇದ್ರು, ಅರಬಿಕ್ ಓದ್ತಾ ಇದ್ದು, ಅದನ್ನೆಲ್ಲ ಕನ್ವರ್ಟ್ ಮಾಡ್ತಾ ಇದ್ರು ಕನ್ನಡ, ಇಂಗ್ಲಿಷ್, ಹಿಂದಿಗೆ. ಇಸ್ಲಾಮಿಕ್ ಸೈನ್ಸ್ ಸ್ಟಡಿ ಮಾಡ್ತಿದ್ರಲ್ವಾ, ಡಿಫ್ರೆಂಟ್ ರೀಜನ್ಸ್ ಅಲ್ಲಿ ಈ ತರ ರಿಲಿಜಿಯಸ್ ಲರ್ನಿಂಗ್ ಹೊಂದಿರುವ ಜನರಿಗೆ ಡಿಫ್ರೆಂಟ್ ಟೈಟಲ್ಸ್ ಯೂಸ್ ಮಾಡ್ತಿದ್ರು. ಸ್ವಲ್ಪ ಟೈಟಲ್ಗಳ ಹೆಸರು ಮುಲ್ಲಾ, ಮುಲ್ಲಾ, ಮೌಲ್ವಿ, ಮೌಲಾನಾ, ಮೌಲವಿ. ಆದರೆ ಪ್ರತಿ ಟೈಟಲ್ ನ ಎಕ್ಸಾಕ್ಟ್ ಮೀನಿಂಗ್ ಎಲ್ಲ ರೀಜನ್ಸ್ ಅಲ್ಲಿ ಒಂದೇ ಇರಲ್ಲ. ಈಗ ಈ ವರ್ಡ್ ಸೌತ್ ಏಷ್ಯಾಗೆ ಹೇಗೆ ಬಂತು? ಬ್ರಾಡ್ಲಿ ಪರ್ಷಿಯನೆಟ್ ಮುಸ್ಲಿಂ ಕಲ್ಚರ್ ಮೂಲಕ ಯೂಸೇಜ್ ಪರ್ಷಿಯಾ, ಸೆಂಟ್ರಲ್ ಏಷ್ಯಾ, ಒಟಮನ್ ವರ್ಲ್ಡ್ ಮತ್ತು ಇವೆಂಚುಲಿ ಸೌತ್ ಏಷ್ಯಾಗೆ ಸ್ಪ್ರೆಡ್ ಆಯಿತು. ಸೌತ್ ಏಷ್ಯಾ ಅಲ್ಲಿ ಮೌಲ್ವಿ ಅಥವಾ ಮೌಲಾನಾ ಪದಗಳು ಕಾಮನ್ ಆಯಿತು. ಹಿಸ್ಟಾರಿಕಲಿ ಒಟಮನ್ ಸೊಸೈಟಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮೌಲಾ ಅಂತ ಹೈಲಿ ಎಜುಕೇಟೆಡ್ ಸ್ಕಾಲರ್ಸ್ ಮತ್ತು ಜಡ್ಸ್ಗೆ ಇದು ಟೈಟಲ್ ಯೂಸ್ ಮಾಡ್ತಾರೆ. ಸೊ ಮುಲ್ಲಾ ಅಂದ್ರೆ ಸಿಂಪ್ಲಿ ಮಸ್ಜಿದ್ ಅಲ್ಲಿ ಪ್ರೇಯರ್ ಮಾಡ್ತಾರ ನೋಡಿ, ನಮಾಜ್ ಮಾಡ್ತಾರೆ, ಅವ್ರಿಗೆ ಅಂತ ಲಿಮಿಟ್ ಮಾಡಕ್ ಆಗಲ್ಲ. ಇದು ನೀವು ಹಿಸ್ಟ್ರಿ ಎತ್ತಿ ನೋಡಿದ್ರೆ ಇದು ದೊಡ್ಡ ದೊಡ್ಡ ಸ್ಕಾಲರ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಇಂಡಿಕೇಟ್ ಮಾಡ್ತಾ ಇದ್ರು ಇದು ವರ್ಡ್ ಮುಲ್ಲಾ ಅಂದ್ರೆ. ಈಗ ಪ್ರಾಕ್ಟಿಕಲ್ ಕ್ವೆಶನ್ಗೆ ಬರೋಣ. ಇವತ್ತು ಒಬ್ಬರನ್ನು ಮುಲ್ಲಾ ಅಂತ ಕರೀತಾರಲ್ವಾ, ಅವರು ಏನ್ ಮಾಡ್ತಾರೆ? ಇದಕ್ಕೆ ಒಂದ್ ಫಿಕ್ಸ್ಡ್ ಆನ್ಸರ್ ಇಲ್ಲ. ಕಮ್ಯುನಿಟಿ ಮತ್ತು ರೀಜನ್ಗೆ ಅನುಸರಿಸತ್ತೆ ರೋಲ್ ಚೇಂಜ್ ಆಗತ್ತೆ. ಮುಲ್ಲಾ ಒಬ್ರು, ಅವರು ನಮಾಜು ಮಾಡಿಸ್ತಾರೆ, ನಮ್ಗೆ ಕುರಾನ್ ಓದಿಸ್ತಾರೆ, ನಮ್ಗೆ ಅರಬ್ಬಿ ಟೀಚ್ ಮಾಡ್ತಾರೆ, ನಮ್ಗೆ ಏನಾದ್ರು ರಿಲಿಜಿಯಸ್ ಕ್ವಶನ್ ಇದ್ರೆ ಆನ್ಸರ್ ಮಾಡ್ತಾರೆ, ಹೆಂಗ್ ಜೀವನ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ಆದ್ರೆ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್, ಮುಲ್ಲಾ ಅಂತ ಕರೆಯುತ್ತಾರೆ ಅಂದ್ರೆ ಅವ್ರು ಆಟೋಮೆಟಿಕಲಿ ಮುಫ್ತಿ ಅಂತ ಅಲ್ಲ. ಆದ್ರೆ ನಿಮ್ಗೆ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಡಿಫರೆನ್ಸ್. ನೀವು ಈ 5 ಟರ್ಮ್ಸ್ ನ ಮಿಕ್ಸ್ ಮಾಡ್ಕೊಳ್ಬಹುದು, ಆದ್ರೆ ಇವೆಲ್ಲ ಸೇಮ್ ಅಲ್ಲ. ಫಸ್ಟ್ ಟರ್ಮ್ ಏನಂದ್ರೆ ಇಮಾಮ್. ಇಮಾಮ್ ಅಂದ್ರೆ ನಮ್ಗೆ ಯಾರು ನಮಾಜ್ ಮಾಡ್ತಾರೆ ಅವ್ರನ್ನ ಇಮಾಮ್ ಅಂತೀವಿ, ವೆರಿ ಸಿಂಪಲ್. ನೆಕ್ಸ್ಟ್ ಹಾಫಿಜ್, ವೆರಿ ಇಂಪಾರ್ಟೆಂಟ್ ಪರ್ಸನ್. ಇವರು ಕಂಪ್ಲೀಟ್ ಖುರಾನ್, ಅರಬಿಕ್ ಖುರಾನ್ ನ ಅರ್ಧಕ್ ಕುಡಿದ್ಬಿಟ್ಟಿರ್ತಾರೆ. 6400 ಪೇಜಸ್ ಇರತ್ತೆ ಇದು. ಅದನ್ನ ಅವ್ರು ಎಲ್ಲ ಬಾಹೆಟ್ ಮಾಡ್ಬಿಟ್ಟಿರ್ತಾರೆ ಇವರು, ಅವ್ರನ್ನ ಹಾಫೀಸ್ ಅಂತೀವಿ. ನೆಕ್ಸ್ಟ್ ಆಲಿಮ್. ಇವ್ರು ಏನಂದ್ರೆ ಈ ಅರಬಿಕ್ ಖುರಾನ್ ಇರತ್ತೆ ನೋಡಿ, 6400 ಪೇಜಸ್. ಸೊ ಇದನ್ನ ಎಲ್ಲ ಅವರು ಅರಬಿಕ್ ಕಿಂತ ಇಂಗ್ಲಿಷ್, ಕನ್ನಡ, ಹಿಂದಿಗೆ ಕನ್ವರ್ಟ್ ಮಾಡಿ ನಮ್ಮನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಲೈನ್ ಬೈ ಲೈನ್. ನೆಕ್ಸ್ಟ್ ಮುಫ್ತಿ. ಮುಫ್ತಿ ಏನಂದ್ರೆ ಅವರು ಖುರಾನ್ ನ ಅರ್ಧಕ್ ಕುಡ್ದು ಬಿಟ್ಟಿರ್ತಾರೆ, ಮತ್ತೆ ಅದನ್ನ ಎಕ್ಸ್ಪ್ಲೇನು ಮಾಡ್ತಾರೆ, ಎಲ್ಲಾ ಮಾಡ್ತಾರ, ಅವ್ರನ್ನ ಮುಫ್ತಿ ಅಂತಾರೆ. ಸೊ ಒಬ್ಬ ಮುಲ್ಲಾ ಇಮಾಮು ಆಗಿರ್ಬೋದು, ಹಾಫೀಜು ಆಗಿರ್ಬೋದು, ಆಲಿಮು ಆಗಿರ್ಬೋದು, ಮುಫ್ತಿನೂ ಆಗಿರ್ಬೋದು. ಸೊ ಮುಲ್ಲಾ ಅಂದ್ರೆ ಅನ್ಎಜುಕೇಟೆಡ್ ಪರ್ಸನ್ ಅಲ್ಲ, ಎಜುಕೇಟೆಡ್ ಪರ್ಸನ್. ಸೊ ಮುಲ್ಲಾ ಅಥವಾ
ಮೌಲ್ವಿ ಬ್ರಾಡ್ ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ಟೈಟಲ್. ಡಿಫ್ರೆಂಟ್ ರೋಲ್ಸ್, ಡಿಫ್ರೆಂಟ್ ಕ್ವಾಲಿಫಿಕೇಶನ್ಸ್. ಈಗ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಬರಬಹುದು. ಮುಲ್ಲಾ ಒರಿಜಿನಲ್ ರಿಲಿಜಿಯಸ್ ಲರ್ನಿಂಗ್ ಗೆ ಸಂಬಂಧಿಸಿದ ಟೈಟಲ್ ಅಂದ್ರೆ ಇವತ್ತು ಯಾಕೆ ಕೆಲವರು ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ? ಸಿಂಪಲ್, ವರ್ಡ್ಸ್ ನ ಸೋಷಿಯಲ್ ಮೀನಿಂಗ್ ಟೈಮ್ ಜೊತೆ ಚೇಂಜ್ ಆಗಬಹುದು. ಕೆಲವು ಪ್ಲೇಸ್ ಅಲ್ಲಿ ಮುಲ್ಲಾ ಇನ್ನೂ ರೆಸ್ಪೆಕ್ಟ್ಫುಲ್ ಟೈಟಲ್, ರಿಲಿಜಿಯಸ್ ಟೈಟಲ್. ಆದ್ರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಸ್ವಲ್ಪ ರಿಲಿಜಿಯಸ್ ಅಥಾರಿಟಿ ಅಥವಾ ಕನ್ಸರ್ವೇಟಿವ್ ರಿಲಿಜಿಯಸ್ ಗ್ರೂಪ್ ನ ಕ್ರಿಟಿಸೈಸ್ ಮಾಡಕ್ಕೆ ಈ ವರ್ಡ್ ನ ನೆಗೆಟಿವ್ ಸೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ಯಾವಾಗಾದ್ರೂ ಮುಲ್ಲಾ ಅಂತ ಹೇಳೋದನ್ನು ಕೇಳಿದ್ರೆ ಅದನ್ನ ಕಾಂಟೆಕ್ಸ್ಟ್ ನೋಡಿ, ಆಮೇಲೆ ಅವ್ರನ್ನ ಅರ್ಥ ಮಾಡಕ್ ಟ್ರೈ ಮಾಡಿ. ಅಪ್ಪ ನೀನ್ ಇವಾಗ ನೆಗೆಟಿವ್ ಅಲ್ಲಿ ಹೇಳಿದ್ರೆ ಅದು ಇನ್ಸಲ್ಟ್ ಅಲ್ಲಪ್ಪ, ಅದನ್ನ ಅವ್ರಿಗೆ ಅಪ್ರಿಶಿಯೇಟ್ ಮಾಡೋ ತರ. ಯಾಕಂದ್ರೆ ಮುಲ್ಲಾ ಅಂದ್ರೆ ಒಬ್ಬ ಎಜುಕೇಟೆಡ್ ಪರ್ಸನ್, ಅವ್ನು ಖುರಾನ್ ಅರ್ಥ ಬಿಟ್ಬಿಟ್ಟಿದ್ದಾನೆ. ಆ ಖುರಾನ್ ಅರಬಿಕ್ ನ ಇಂಗ್ಲಿಷ್ ಕನ್ನಡ ಹಿಂದಿಯಲ್ಲೂ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಬೇಕಾದ್ರೆ ಹೇಳ್ತಾನೆ. ನೀನ್ ಯಾವ್ದಾದ್ರು ಆತರ ಓದ್ತಿಯಪ್ಪ, ಯಾವ್ದಾದ್ರು ನಿಮ್ದು ಹಿಂದೂ ಸ್ಕ್ರಿಪ್ಚರ್ ಒಂದಾದ್ರು ಓದಿದ್ಯಪ್ಪ ಅಂತ ಆತರ ಅವ್ರಿಗೆ ಕೇಳ್ಬೇಕು ನಾವು. ನಿಮ್ ಅಥರ್ವೇದ ಇದೆ, ಸಮಾವೇದ ಇದೆ, ಋಗ್ವೇದ ಇದೆ, ಯಾವ್ದಾದ್ರು ನೀನ್ ಹೇಳ್ತೀಯ ಹಂಗೆ ಅವ್ರ ಹಂಗೆ ಹೇಳ್ತಾರೆ ಅಂತ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಅಂಡ್ ಮುಲ್ಲಾ ಅಂದ್ರೆ ಅಫೆನ್ಸ್ ತಗೊಳ್ಳೋದಿಲ್ಲ. ನನ್ಗೆ ಯಾರಾದ್ರೂ ಮುಸ್ಲಿಂ ಮುಲ್ಲಾ ನೀನು ಅಂದ್ರೆ ನಾನು ಮುಲ್ಲಾ ಕನ್ನಡಿಗ ಅಂತೀನಿ ನಾನು ಹ್ಯಾಪಿ ಆಗಿ. ಸೊ ಒರಿಜಿನಲಿ ಹಿಸ್ಟಾರಿಕಲ್ ಮೀನಿಂಗ್ ಮತ್ತು ಮಾಡರ್ನ್ ನೆಗೆಟಿವ್ ಯೂಸೇಜ್ ಸೇಮ್ ಅಲ್ಲ. ಸೊ ಈ ವಿಡಿಯೋ ಅಂತ 4 ಥಿಂಗ್ಸ್ ರಿಮೆಂಬರ್ ಮಾಡ್ಕೊಳ್ಳಿ. ಮುಲ್ಲಾ ಒಂದು ಹಿಸ್ಟಾರಿಕಲ್ ಮುಸ್ಲಿಂ ಟೈಟಲ್. 2, ಇದು ದೊಡ್ಡ ಯಾರ್ಯಾರು ನಾಲೆಡ್ಜ್ಫುಲ್ ಸ್ಕಾಲರ್ಸ್ ಇದ್ರೋ ಅವ್ರಿಗೆ ಈ ಟೈಟಲ್ ಯೂಸ್ ಮಾಡಿದ್ರು. 3, ಮುಲ್ಲಾ ಅಂದ್ರೆ ಅವರು ಮುಲ್ಲಾ ಇಮಾಮು ಆಗಿರ್ಬೋದು, ಹಾಫೀಜು ಆಗಿರ್ಬೋದು, ಆಲಿಮು ಆಗಿರ್ಬೋದು, ಮುಫ್ತಿನೂ ಆಗಿರ್ಬೋದು. ಇದು 4ಅಲ್ಲಿ ಯಾವ್ದಾದ್ರು ಆಗಿರ್ಬೋದು, ಎಲ್ಲಾನು ಆಗಿರ್ಬೋದು. 4, ಮುಲ್ಲಾ ವರ್ಡ್ ನ ನೆಗೆಟಿವ್ ಆಗಿ ಯೂಸ್ ಮಾಡೋದು ಅದರ ಒರಿಜಿನಲ್ ಹಿಸ್ಟಾರಿಕಲ್ ಮೀನಿಂಗ್ ಅಲ್ಲ. ಈ 4 ಪಾಯಿಂಟ್ ನೆನ್ಪಿಟ್ಕೊಡಿ. ಮುಲ್ಲಾ ವರ್ಡ್ ಬಗ್ಗೆ ಬೇಸಿಕ್ ಪಿಕ್ಚರ್ ಕ್ಲಿಯರ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವು ಮುಲ್ಲಾ ಅಂತ ವರ್ಡ್ ಕೇಳಿದಾಗ ಇಮಿಡಿಯೇಟ್ ಆಗಿ ಮುಲ್ಲಾ ಅಂದ್ರೆ ಬ್ಯಾಕ್ವರ್ಡ್ ಪರ್ಸನ್ ಅಂತ ಅಸ್ಯೂಮ್ ಮಾಡಬೇಡಿ. ಹಿಸ್ಟಾರಿಕಲಿ ಈ ವರ್ಡ್ ಮುಸ್ಲಿಂ ಸೊಸೈಟೀಸ್ ಅಲ್ಲಿ ರಿಲಿಜಿಯಸ್ ಲರ್ನಿಂಗ್ ಮತ್ತು ಸ್ಕಾಲರ್ಶಿಪ್ ಗೆ ಸಂಬಂಧಿಸಿದ ಟೈಟಲ್ ಆಗಿ ಯೂಸ್ ಆಯಿತು. ಆದ್ರೆ ಅದೇ ಟೈಮ್ ಅಲ್ಲಿ ಒಬ್ಬರನ್ನು ಮುಲ್ಲಾ ಅಂತ ಕರೆಯೋದು ಅದರ ಯಾರಿಗಾದ್ರೂ ನೀವು ಮುಲ್ಲಾ ಅಂತ ಕರೆದ್ರೆ ಅವರು ಆಟೋಮೆಟಿಕ್ ಆಗಿ ಅವರು ಏನಾದ್ರು ಹಾಫೀಸ್ ಇರ್ಬೋದು ಅಥವಾ ಆಲಿಮು ಇರ್ಬೋದು, ಮುಫ್ತಿನೂ ಇರ್ಬೋದು, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅನ್ನೋ ಅವ್ರು ಆಗಿರ್ಬೋದು. ಸೊ ಇದು 4ಅಲ್ಲಿ ಯಾವ್ದಾದ್ರು ಅವ್ರು ಇದ್ದೇ ಇರ್ತಾರೆ. ಸೊ ಈ ವಿಡಿಯೋ ಇಂದ 1 ಲೈನ್ ಸಮರೈಸ್ ನಾನು ಮಾಡ್ತೀನಿ ನೋಡಿ. ಟೈಟಲ್ ಗಿಂತ ನಾಲೆಡ್ಜ್ ಇಂಪಾರ್ಟೆಂಟ್, ನಾಲೆಡ್ಜ್ ಗಿಂತ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್, ಮತ್ತು ಕ್ವಾಲಿಫಿಕೇಶನ್ ಗಿಂತ ಟ್ರೂತ್ ಮತ್ತು ಎವಿಡೆನ್ಸ್ ಇಂಪಾರ್ಟೆಂಟ್. ಸೊ ಮುಲ್ಲಾ ಬೈ ಡೆಫಿನೇಷನ್ ಒಂದು ಇನ್ಸಲ್ಟ್ ಅಲ್ಲ, ಇದೊಂದು ಹಿಸ್ಟಾರಿಕಲ್ ಟ್ರೈಟರ್. ಅದರ ಮೀನಿಂಗು ಇವತ್ತು ಕಾಂಟೆಕ್ಸ್ಟ್ ಗೆ ಅನುಸರಿಸದೆ ಬದಲಾಗಿದೆ. ಸೊ ರೈಟ್ ಮೀನಿಂಗ್ ಅರ್ಥ ಆಗಿದೆ ನಿಮ್ಗೆ. ಹೋಪ್ ನಾನು ನಿಮ್ಮ ಕ್ವಶನ್ ಅನ್ನು ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಈ ವಿಡಿಯೋದು ಡೆಫಿನೆಟ್ಲಿ ಕಮೆಂಟ್ಸ್ ಅಲ್ಲಿ ಹೇಳಿ. ನಾನು ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಕನ್ನಡದಲ್ಲಿ. ನಿಮ್ಮ ಮುಸ್ಲಿಂ ಮುಲ್ಲಾ, ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.